ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಭಾರ್ಗವಿ ಮತ್ತು ಅರ್ಜುನ್ ಮತ್ತೆ ವಾಪಸ್ JP ಪಾಟೀಲ್ ಮುಂದೆ ಬಂದು ಕೂತಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾರ್ಗವಿಗೆ ಯಾವಾಗ JP ಪಾಟೀಲ್ ಮನೆ ಅದು ಜೊತೆಗೆ JP ಪಾಟೀಲ್ ಮಗ ಅನ್ನೋ ವಿಷಯ ಗೊತ್ತಾಗುತ್ತೋ ತಕ್ಷಣ ಅಲ್ಲಿಂದ ಹೊರಟು ಬರ್ತಾಳೆ. ಪಾರ್ಕಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ಅಮ್ಮಂಗೆ ಕಾಲ್ ಮಾಡ್ತಾಳೆ. ಅಮ್ಮಂಗೆ ವಿಷಯ ಹೇಳುವುದಿಲ್ಲ, ಬಟ್ ನಿಮಗೆ ನೋವು ಮಾಡಿದ್ದೀನಿ, ನಾನು ತಪ್ಪು ಮಾಡಿದೆ ಅಂತ ಹೇಳ್ತಿದ್ದಾಳೆ. ಅಮ್ಮ ಅಂತೂ ಯಾವುದೇ ಕಾರಣಕ್ಕೂ ನಮಗೆ ಕಾಲ್ ಮಾಡಬೇಡ, ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ, ನಿನ್ನ ಗಂಡನ ಮನೇಲಿ ಕಷ್ಟ ಸುಖ ಏನೇ ಇದ್ರೂ ನೀನು ಅಲ್ಲೇ ಬದುಕಬೇಕು, ನಮ್ಮ ಮುಖ ನೋಡು ಪ್ರಯತ್ನಕ್ಕೂ ಬರಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಬಿಕಾಸ್ ಅಮ್ಮ ಆ ರೀತಿ ಹೇಳಿದ್ರು, ಇನ್ನು ಮುಂದೆನಾದರೂ ಅವಳು ಬದುಕಲಿ, ಚೆನ್ನಾಗಿರಲಿ, ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಕೂರೋದು ಬೇಡ ಅಂತ. ಆದರೆ ಅವಳು ಮನೆ ಎಲ್ಲಿ ಅಂತ ತಿಳ್ಕೋಬೇಕಾಗಿತ್ತು ಅಂತ ಹೇಳಿ ಇಲ್ಲಿ ರವೀಂದ್ರ ಭಟ್ಕಳ್ ಅವರ ತಂಗಿ ಹೇಳಿದಾಗ, ಬೇಡ ಆ ರೀತಿ ತಿಳ್ಕೊಂಡ್ರೆ ನಾನೇ ಅವ್ರ ಮನೆಗೆ ಹೋಗ್ಬಿಡ್ತೀನಿ, ತಿಳ್ಕೊಳ್ಳೋದೇ ಬೇಡ, ಬೃಂದಾಗಂತೂ ಗೊತ್ತಾಗೋದೇ ಬೇಡ ಅಂತ ಹೇಳಿಬಿಡ್ತಾರೆ ರವೀಂದ್ರ ಭಟ್ಕಳ್. ಜೊತೆಗೆ ಇತ್ತ ಕಡೆ ಭಾರ್ಗವಿನ ಕನ್ವಿನ್ಸ್ ಮಾಡೋದಕ್ಕೆ ಅರ್ಜುನ್ ಅಲ್ಲಿಗೆ ಬಂದಿದ್ದಾರೆ. ಅರ್ಜುನ ನೋಡಿದೆ ಕಪಾಳಕ್ಕೆ ಭಾರ್ಗವಿ ಬಾರಿಸ್ತಾಳೆ. ಮೋಸ ಮಾಡಿಬಿಟ್ಟಿಲ್ಲ, ಎಷ್ಟು ನಂಬಿತೆ ನಿನ್ನ, ಸತ್ಯ ಹೇಳಿದೆ, ಕುತ್ತಿಗೆ ತಾಳಿ ಕಟ್ಟು, ನನ್ನ ಬದುಕನ್ನೇ ನಾಶ ಮಾಡಿಬಿಟ್ಟೆ, ಅಮ್ಮನ ಮನೇನೂ ಇಲ್ಲ, ಕಷ್ಟಪಟ್ಟು ಏನೂ ಇಲ್ಲ ನನ್ನ ಜೊತೆಲಿ, ನನ್ನ ಪಾಡಿಗೆ ನನ್ನ ಜೀವನ ನೋಡ್ಕೋತೀನಿ ಅಂತ. ದಯವಿಟ್ಟು ಮೇಡಮ್ ಆ ರೀತಿ ಮಾಡಿಬಿಡಿ, ತುಂಬ ಬಾರಿ ಹೇಳೋ ಪ್ರಯತ್ನ ಪಟ್ಟೆ, ಅವತ್ತು ತಾಳಿ ಕಟ್ಟೋಕ್ಕೂ ಮುನ್ನ ಹೇಳೋಕೆ ಬಂದೆ, ನೀವೇ ಬೇಡ ಅಂದ್ರಿ. ನಾನು ನಿಮ್ಮನ್ನು ಪ್ರೀತಿಸಿದ ನಿಜ, ಹಿಂದೆ ಯಾವುದೇ ರೀತಿ ಉದ್ದೇಶ ಇಲ್ಲ. ದಯವಿಟ್ಟು ನನ್ನ ಮಾತನ್ನು ನಂಬಿ ನಮ್ಮ ಮನೆಗೆ ಬನ್ನಿ, ನಿಜವಾಗ್ಲೂ ಯಾವತ್ತೂ ನಾನು ನಿಮ್ಮ ಪರವಾಗಿ ದಯವಿಟ್ಟು ನೀವು ನನಗೆ ಮಾತು ಕೊಟ್ಟಿದ್ರ ನನ್ನ ಜೊತೆ ಇದ್ದೇ ಇರ್ತೀನಿ ಅಂತ. ಪ್ಲೀಸ್ ನನಗೆ ಮೋಸ ಮಾಡಬೇಡಿ ಮೇಡಮ್, ಪ್ಲೀಸ್ ನಾನು ನಿಮ್ಮ ಪರವಾಗಿ ನಿಂತ್ಕೋತೀನಿ, ನಿಮ್ಗೆ ಯಾರು ಬೊಟ್ಟು ಮಾಡಿ ತೋರಿಸ್ತಿರೋ ಹಾಗೆ ನೋಡ್ಕೋತೀನಿ, ಬನ್ನಿ ಅಂತ ಹೇಳಿ ಒಪ್ಪಿಸಿ ಭಾರ್ಗವಿನ ಅರ್ಜುನ್ ಮನೆ ಕರ್ಕೊಂಡು ಬರ್ತಿದ್ದಾರೆ. ಅತ್ತ ಕಡೆ JP ಪಾಟೀಲ್ ಮನೆಗೆ ಶಕ್ತಿ ಪ್ರಸಾದ್ ಹೋಗಿದ್ದ. ನಿನ್ನ ಮಗ ಯಾರನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತಾ ಅಂತ ಕೇಳಿದಾಗ, ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತು, ಯಾವುದೇ ಕಾರಣಕ್ಕೂ ಅದನ್ನು ನಾನು ಒಪ್ಕೊಳ್ಳೋದಿಲ್ಲ, ವಂದನಾ ಜೊತೆನೇ ಅರ್ಜುನ್ ಮದುವೆ ಅಂತಾರೆ, ಆಗಲೇಬೇಕು, ಆಗಿಲ್ಲ ಅಂದರೆ ನನಗೆ ಎಷ್ಟು ಕೆಟ್ಟವನು ಅಂತ ನಿನಗೂ ಕೂಡ ಗೊತ್ತದ. ಆದರೆ ಒಂದು ತಿಳ್ಕೊ, ನಿನ್ನ ಮಗ ಪ್ರೀತಿ ಮಾಡ್ತಿರೋದು ನಿನ್ನ ಶತ್ರು ಭಾರ್ಗವಿ ಅಂತಾರೆ. JP ಪಾಟೀಲ್ ಶಾಕ್ಗೆ ಒಳಗಾಗ್ತಿದ್ದಾರೆ.